ಅಚ್ಚಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಅದನ್ನ ತೀರಿಸ್ಕೊಳ್ಳೋಕ್ಕೆ, ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ನಾನು ದುಡ್ಡು ಕೊಟ್ಟಿದ್ದು ಇದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬು. ನೆಗೆಟಿವ್ ಕಮೆಂಟ್ ಬರುತ್ತಾ ಅಥವಾ ಯಾವ ಥರ ರೆಸ್ಪಾನ್ಸ್ ಇದೆ ಇದನ್ನೆಲ್ಲ ಕೂಡ ನಾನು ಚೆಕ್ ಮಾಡಿಬಿಟ್ಟೆ ನಾನು ಪ್ರಮೋಷನ್ಗೆ ಕೊಡೋದು. ಮನೇಲೆ ಇದ್ದು ಹೌಸ್ ವೈಫ್ ಅಷ್ಟೇ ಅವರು ಕೂಡ ಇವಾಗ ಸಕ್ಸಸ್ ಆಗಿದ್ದಾರೆ. ಎಷ್ಟೇ ಡಿಸೈನ್ ಕೂಡ ಅಷ್ಟೇ, ನಿಮ್ಗೆ ಹರಳುಗಳು ಕೂಡ ಅಷ್ಟೇ ಎಷ್ಟು ನೀಟಾಗಿ ಇದು ಒಂದು ಆರ್ಡರ್ ಆಗಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲ್ರಿ ಬ್ಲಾಗ್. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಎಸ್, ಇವತ್ತಿನ ವಿಡಿಯೋಗೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಬಿಕಾಸ್ ನಾನು ಇವಾಗ ವಿಡಿಯೋ ಮಾಡಿದ್ರೆ ಮಾರ್ನಿಂಗ್ 11 o'clock. ಸೊ ಇವಾಗ ವಿಡಿಯೋ ಅಪ್ಡೇಟ್ ಮಾಡಿ ಜಸ್ಟ್ 1 hour ಆಗಿದೆ. ಇಷ್ಟು 1 hour ನನಗೆ 9 ಜನ ಎಸ್ ಅಂತ ಕಮೆಂಟ್ ಹಾಕಿದ್ದೀನಿ ನನ್ನ ವಿಡಿಯೋ ಯಾಕಂದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಎಸ್ ಅಂತ ಕಮೆಂಟ್ ಹಾಕಿ ನಾನು ಇನ್ಫಾರ್ಮೇಷನ್ ನಾಳೆ ವಿಡಿಯೋಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನಿಮಗೋಷ್ಟು ಎಷ್ಟು ಕಮೆಂಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ನಾನು ಇವತ್ತು ನೋಡಿದಾಗ 9 ಕಮೆಂಟ್ ಬಂದಿತ್ತು ಎಸ್ ಅಂತ ಹೇಳಿಬಿಟ್ಟು. ಎಸ್, ಅದೇ ವರ್ಕ್ ಫ್ರಮ್ ಹೋಮ್ ಇನ್ಫಾರ್ಮೇಷನ್ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ಫಾರ್ಮೇಷನ್ನೇ ಸಪ್ರೇಟಾಗಿ ಹೇಳಿ ಅಥವಾ ಜ್ಯುವೆಲ್ರಿನೇ ಸಪ್ರೇಟಾಗಿ ತೋರ್ಸೋಕೆ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ಎರಡನ್ನೂ ಕೂಡ ಒಟ್ಟಿಗೆ ಹೇಳ್ತೀನಿ ಆ್ಯಂಡ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಹೇಳ್ತೀನಿ. ಇದರಲ್ಲಿ ನಿಮಗೆ ಅಮೌಂಟ್ ಕಟ್ಟಬೇಕು ಅಂತ ಇಲ್ಲ ಅಥವಾ ಇಷ್ಟೇ ಟಾರ್ಗೆಟ್ ಅಂತ ಇಲ್ಲ. ಈವನ್ ನಾನು ಏನು ಗೊತ್ತಾ, ನನ್ನ ವಿಷಯಕ್ಕೆ ಬಂತು, ನಾನು ಪ್ರೆಗ್ನೆಂಟ್ ಇದ್ದಾಗ, ನಾನು ಬಾಣಂತನದಲ್ಲಿದ್ದಾಗ, ಅಂದರೆ ನನಗೆ ಅಚ್ಚು ಹುಟ್ಟಿ ಒಂದು ಮಂತ್ ಬಿಟ್ಬಿಟ್ಟಿದ್ದೆ ವರ್ಕ್ ಮಾಡೋದು. ಬಿಕಾಸ್ ಅದಾಗಲ್ಲ ಅಂತಂದ್ರೆ ನನಗೇನೋ ಒಂದು ಡಿಪ್ರೆಷನಲ್ಲಿ ಇದ್ದಿದ್ದರಿಂದ ಅಯ್ಯೋ ಯಾರು ಮಾಡ್ತಾರೆ ಹೋಗು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಅಚ್ಚಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಅದನ್ನು ತೀರಿಸ್ಕೊಳ್ಳೋಕ್ಕೆ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾನು ದುಡ್ಡು ಕೊಟ್ಟಿದ್ದು ಇದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬು. ಇವಾಗ ನಾನು ಅಚ್ಚುನ ಸಿಂಗಲ್ ಆಗಿ ಸಾಕ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ದುಡ್ಡು ಕೊಟ್ಟಿದ್ದು ಕೂಡ ಇದೇ ವರ್ಕ್ ಫ್ರಮ್ ಹೋಮ್ ಜಾಬು. ಇವಾಗೇನು ಈ ಶಾಪ್ ನಾನು ಮಾಡಿದೆ, ಇದಕ್ಕೆ ನಾನು ಧೈರ್ಯ ತುಂಬಿತು ಅಂತ ಅಂದರೆ ಇದೇ ವರ್ಕ್ ಫ್ರಮ್ ಹೋಮ್ ಜಾಬು. ಆ್ಯಂಡ್ ಎಸ್, ನಾನು ಆ್ಯಕ್ಟ್ ನನಗಿರೋವಂಥ ಕೆಲವೊಂದು ಟೆನ್ಷನ್ಸಿಂದ, ಕೆಲವೊಂದು ಸ್ಟ್ರಗಲಿಂದ ಇನ್ನೂ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಂದರೆ ಅದಕ್ಕೆ ರೀಸನ್ ಇದೇ ವರ್ಕ್ ಫ್ರಮ್ ಹೋಮ್ ಜಾಬು. ಸೊ ಎಸ್, ಇದೇ ಥರ ನನ್ನ ಥರ ಪ್ರೆಗ್ನೆನ್ಸಿ ಇರ್ತಾರೆ ಅಥವಾ ಬಾಣಂತನ ಇದ್ದವ್ರು ಇರ್ತಾರೆ, ಮ್ಯಾರಿಡ್ ಆಗಿರೋರು ಅಥವಾ ಹೌಸ್ ವೈಫ್ ಇದ್ದವರು, ಸ್ಟೂಡೆಂಟ್ಸ್ ಯಾರಾದರೂ ವರ್ಕ್ ಮಾಡ್ಬೋದು. ಜಸ್ಟ್ ಒಂದು ಫೋನು, ಅದರಲ್ಲಿ ಇಂಟರ್ನೆಟ್ಟು, ಸ್ವಲ್ಪ ಆ್ಯಕ್ಟಿವಿಟಿ ಆಗಿರಬೇಕು ನೀವು, ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಬುದ್ಧಿವಂತಿಕೆ ಇದ್ದರೆ ನೀವು ಆರಾಮ್ಸೆ ವರ್ಕ್ ಮಾಡ್ಬೋದು. ಎಸ್, ಈಗ ವರ್ಕ್ ಏನಪ್ಪ ಅಂತ ಅಂತ ಕೇಳಿದ್ರೆ ರೀಸೆಲ್ಲಿಂಗ್ ಬರ್ತಿದ್ದು ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ತೀನಿ. ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಸ್ಟ್ ಲೈಕ್ ಕೊಡೋದನ್ನ ಮರಿಬೇಡಿ. ಬಿಕಾಸ್ ನಿಮ್ಮ ಹತ್ರ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇರ್ತಾರಲ್ವ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜನಕ್ಕೆ, ಜಾಸ್ತಿ ಜನಕ್ಕೆ ರೆಕಮೆಂಡ್ ಹೋಗೋದಲ್ಲ, ಆವಾಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋಗೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಇದು ನನ್ನ ರಿಕ್ವೆಸ್ಟ್. ಪ್ಲೀಸ್ ಯಾವ ವಿಡಿಯೋ ಕೂಡ ಅಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊತಿರ್ಲಿಲ್ಲ. ಸೊ ಪ್ಲೀಸ್ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ರೀಸೆಲ್ಲಿಂಗ್ ಜಾಬ್ ಏನಪ್ಪ ಅಂತ ನೀವು ಕೇಳಿದರೆ, ಫಾರ್ ಎಕ್ಸಾಂಪಲ್ ಇದು ನನ್ನ ಕಡೆ ಇದರ ಪ್ರೈಸ್ ಬಂದ್ಬಿಟ್ಟು 750 rupees ಇದರ ಪ್ರೈಸ್ ನೋಡಿ, 750 rupees ಇದರ ಪ್ರೈಸ್. ನಾನು ಪ್ರಾಂಪ್ಟಾಗಿ ಹೇಳ್ಕೋಬೇಕು ಅಂತ ಅಂದರೆ ನನಗೆ ವೆಂಡರ್ ಕಡೆಯಿಂದ ನನಗೆ ಸಿಗೋವಂಥ ಪ್ರೈಸ್ ಇದೆ ಏನು ಗೊತ್ತಾ, 650 rupeesಗೆ ನನಗೆ ಇದು ಸಿಗುತ್ತೆ. ನನಗೆ ಅವ್ರೇನು ಶಿಪ್ಪಿಂಗ್ ಚಾರ್ಜ್ ಕೊಡ್ತಾ ಅದೆಲ್ಲ ಸೇರಿ ನನಗೆ 650 rupeesಗೆ ಸಿಗುತ್ತೆ. ಆ್ಯಂಡ್ ನನಗೆ ಒಂದಕ್ಕೆ 100 rupees ಮಾರ್ಜಿನ್ ಇಡ್ತೀನಿ ಅಂತ ಅಂದರೆ, ಬಿಕಾಸ್ ಇದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಬ್ರೇಸ್ಲೆಟ್ ಟೈಪ್ ಇದೂ ಕೂಡ, ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಇರೋದ್ರಿಂದ ನೋಡಿ ಇಷ್ಟು ಉಳ್ಕೊಳ್ಳುತ್ತೆ. ಆ್ಯಂಡ್ ನಾನು ಇದು ಒಂದು ಜ್ಯುವೆಲ್ರಿ ನನಗೆ ಸೇಲ್ ಮಾಡಿದರೆ 100 rupees ಉಳ್ಕೊಳ್ಳುತ್ತೆ. ಸಮಟೈಮ್ಸ್ ಏನಾಗುತ್ತೆ ಅಂದರೆ ಜ್ಯುವೆಲ್ರಿ ಸೆಲ್ಲಿಂಗ್ ಜಾಸ್ತಿ ಆದಾಗ ನಮ್ಮ ಕಡೆ ವೆಂಡರ್ಸ್ ಪ್ರೈಸನ್ನು ಕೂಡ ಹೈ ಮಾಡಿಬಿಡ್ತಾರೆ. ಇವಾಗ ಇದರ ಪ್ರೈಸ್ 30 rupees ಜಾಸ್ತಿ ಮಾಡಿದ್ದಾರೆ, ಬಟ್ ನಾನು ಇವಾಗ ಅದರ ಪ್ರೈಸ್ನ ಹೈ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ನನಗೆ 70 rupees ಅಷ್ಟೇ ಉಳ್ಕೊಳ್ಳೋದು. ಆ್ಯಂಡ್ ನಾನು ಇದನ್ನು ಹೋಲ್ಸೇಲ್ ಪ್ರೈಸಲ್ಲಿ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ನೀವು ನನ್ನ ಹತ್ರ ವರ್ಕ್ ಮಾಡಿದ್ರೆ ನನ್ನ ವೆಂಡರ್ಗೆ ಎಷ್ಟು ಕೊಡ್ತಾರಲ್ಲ ನನಗೆ ಅದರಲ್ಲಿ ನಾನು 50 to 100 rupees ಇಷ್ಟೇ ನನ್ನ ಮಾರ್ಜಿನ್ ಆಗಿರುತ್ತೆ. ಆ್ಯಂಡ್ ನಾನು ನನ್ನ ಇದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ನನ್ನ ಗ್ರೂಪ್ಗೆ ಹೋಗಿ ಜಾಯಿನ್ ಆಗಿ, ನನ್ನ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ನಿಮಗೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒನ್ಸ್ ಹೋಗಿ ಚೆಕ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ವಾಟ್ಸಪ್ ನಂಬರ್ ಬರ್ತಾ ಇದೆಯಲ್ವಾ, ಇದಕ್ಕೆ ನೀವು ವಾಟ್ಸಪ್ ಮಾಡಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಜಾಯಿನ್ ಆದರೆ ಬರೀ ಜ್ಯುವೆಲ್ರಿ ಅಂತಲ್ಲ, ಬ್ಯಾಗ್, ಗಿಫ್ಟ್ಸ್, ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್ ಪ್ರತಿಯೊಂದು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ನಾನು ಎಲ್ಲದೂ ಕೂಡ ಪ್ರೈಸ್ ಸಮೇತ ನಾನು ಅಪ್ಡೇಟ್ ಮಾಡಿರ್ತೀನಿ. ಹಾಗೆ ರೂಲ್ಸ್ ಕೂಡ ನಾನು ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ನಿಮಗೆ ಒಂದು ಜ್ಯುವೆಲ್ರಿ 100 rupees ಸಿಕ್ತು ಅಂತ ಅಂದರೆ, ಎಕ್ಸಾಂಪಲ್ಗೆ ಹೇಳ್ತೀನಿ, 100 rupees ಸಿಕ್ತು ಅಂತ ಅಂದರೆ, ಸೊ ನೀವು ಒಂದು ದಿವಸಕ್ಕೆ 4 ಜ್ಯುವೆಲ್ರಿ ಸೇಲ್ ಮಾಡ್ತೀರಾ ಅಂತ ಅಂದರೆ ಎಷ್ಟಾಗುತ್ತೆ? ಸೊ ನಾನು ಇದನ್ನು ಸ್ಟಾರ್ಟಿಂಗ್ ಹೆಂಗೆ ಗೊತ್ತಾ ನಾನು ಸ್ಟಾರ್ಟ್ ಮಾಡಿದ್ದು,
ನನ್ನ ಮದುವೆ ಆಗೋಗು ನಮ್ಮಪ್ಪ ನನಗೆ ಕರೆನ್ಸಿ ಹಾಕ್ಸ್ಕೊಡ್ತಾ ಇದ್ದೆ. ಆಫ್ಟರ್ ದಟ್ ನನ್ನ ಮದುವೆ ಆದಮೇಲೆ ಕರೆನ್ಸಿ ಹಾಕ್ಸಿ ಅಂತ ಕೇಳೋಕೆ ಒಂಥರ ಅಂತ ಅನಿಸ್ತಿತ್ತು. ಅಯ್ಯೋ ಹಿಂಗೆ ಕೇಳಿ ನಾನು ಕರೆನ್ಸಿ ಹಾಕ್ಸಿ ಅಂತ ಮೊಬೈಲ್ಗೆ ರೀಚಾರ್ಜ್ ಕರೆಯೋದಾಗ ಹೆಂಗೆ ಕೇಳಿ ಅಂತ ಅನ್ಸೋದು. ಆ ಟೈಮಲ್ಲಿ ನಾನು ಸ್ಟಾರ್ಟಿಂಗ್ ಇದನ್ನು ಮೀಶೋಯಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮೀಶೋ ಕ್ವಾಲಿಟಿ ತುಂಬ ಡೌನ್ ಆಗ್ತಾ ಬಂತು. ನಾನು ಮೀಶೋ ಬಿಟ್ಬಿಟ್ಟು ನಾನು ವೆಂಡರ್ ಕಡೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ವೆಂಡರ್ ಕಡೆಯಿಂದ ನಾನು ಸ್ಟಾರ್ಟ್ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ಸ್ ಕಡೆಯಿಂದ ನಾನು ಡೀಲಿಂಗ್ನ ಮಾಡ್ತಾ ಇದ್ದೀನಿ. ಎಸ್, ಇವಾಗ ಇದೊಂದು ಜ್ಯುವೆಲ್ಲರಿ ನಿಮಗೆ 100 ರೂಪೀಸ್ ಸಿಗ್ತಾ ಹೋಗುತ್ತೆ ಅಂತ ಅಂದರೆ ಇದನ್ನು ನೀವು ಹೆಂಗೆ ಸೇಲ್ ಮಾಡಬೇಕು ಅಂತ ಅನ್ಕೋತಿರ್ತೀರಲ್ವಾ. ನೀವು ನಿಮ್ಮದೇ ಆದಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಹುಡುಕೋಬೋದು. ನೀವು ಈಗ ವಾಟ್ಸಪ್ ಗ್ರೂಪ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಪೇಜ್ನ ಕ್ರಿಯೇಟ್ ಮಾಡ್ಬೋದು, ಆ್ಯಂಡ್ ಫೇಸ್ಬುಕ್ಕಲ್ಲಿ ಪೇಜ್ನ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾನು ಹಿಂಗೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಿದ್ದೀನಲ್ವ, ಅದೇ ಥರ ನೀವು ವೀಡಿಯೋಸ್ನು ಕೂಡ ಮಾಡಿ ಅಪ್ಡೇಟ್ ಮಾಡ್ಬೋದು. ನಿಮ್ಗೆ ಈ ಥರ ಫೇಸ್ ತೋರಿಸಿ ವಿಡಿಯೋ ಮಾಡೋಕ್ಕೆ ಕೆಲವರಿಗೆ ಶೈ ಫೀಲ್ ಅನ್ಸುತ್ತೆ, ಕೆಲವರಿಗೆ ಮುಜುಗರ ಅಂತ ಅನ್ಸುತ್ತೆ. ಇವನ್ ನನ್ನ ಸಿಸ್ಟರಿಂದ ಕೂಡ ಈ ಥರ ವರ್ಕ್ ಮಾಡ್ತಾರೆ, ಅವರು ಕೂಡ ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇವನ್ ಅವರು ಇವಾಗ ಮನೇಲೇ ಇದ್ದು ಹೌಸ್ ವೈಫ್ ಅಷ್ಟೇ, ಅವರು ಕೂಡ ಇವಾಗ ಸಕ್ಸಸ್ ಆಗಿದ್ದಾರೆ. ಖಂಡಿತವಾಗೂ ನೀವು ಸ್ವಲ್ಪ ಶ್ರದ್ಧೆ ವಹಿಸಿ, ಸ್ವಲ್ಪ ದಿವಸ ಎಫರ್ಟ್ ಹಾಕಿದರೆ ಖಂಡಿತವಾಗೂ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ರೀಚಾರ್ಜ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಈ ವರ್ಕ್ ನನಗೆ ಇವತ್ತು ನನ್ನದೇ ಆದಂಥ ಒಂದು ಓನ್ ಶಾಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದೆ. ತುಂಬ ದೊಡ್ಡದೇನಲ್ಲ, ನನ್ನ ಶಾಪ್ ಚಿಕ್ಕದೆ, ಬಟ್ ನಾವು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋದಕ್ಕೂ ನಮ್ಮದೇ ಓನ್ ಆಗಿರೋದು ಸ್ವಲ್ಪ ಡಿಫ್ರೆನ್ಸ್ ಖಂಡಿತವಾಗೂ ಇದ್ದೇ ಇರುತ್ತೆ ಅಲ್ವಾ. ಸೊ ನೀವು ನನ್ನ ಗ್ರೂಪ್ಗೆ ಹೋಗಿ ಜಾಯಿನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಥರ ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ. ಅದನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ಈ ಥರ ನನ್ನ ಹತ್ರ ಇದೇ ಪ್ರಾಡಕ್ಟು ನೀನು ತಗೋ. ಫಸ್ಟಿಗೆ ನೀವು ಸ್ವಲ್ಪ ಕಮ್ಮಿ ಪ್ರೈಸ್ ಹೇಳಿ, ತುಂಬ ಕಮ್ಮಿ ಏನು ಬೇಕಾದ್ರೆ ಒಂದು 50 ರೂಪಾಯಿ 30 ರೂಪಾಯಿನೇ ಹೇಳಿ. ಅದು ನಿಮ್ಗೆ ಒಂದು 10 ಸೇಲ್ ಆದರೆ 500ರಿಂದ 300ರಿಂದ 500 ರೂಪಾಯಿ 1000 ರೂಪಾಯಿ ಥರ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ಈ ಥರ ಇನ್ನು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನಾವು ಗ್ರೂಪ್ನ ಕ್ರಿಯೇಟ್ ಮಾಡೋಕ್ಕೆ ನಮ್ಗೆ ಯಾರೂ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ, ಯಾರು ಗೊತ್ತಿರಬೇಕು ಅಂತ ಏನೂ ಇಲ್ಲ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ, ನಮ್ಮ ಪಕ್ಕದ ಮನೆ ಅಕ್ಕಪಕ್ಕದ ಮನೆ ಆಂಟಿ, ಅವ್ರ ನಂಬರ್ ಇಸ್ಕೊಂಡ್ಬಿಟ್ಟು ನಾನೇ ಸೇವ್ ಮಾಡ್ಕೊಳ್ಳೋದು, ಆಮೇಲೆ ತೊಗೊಂಡು ಗ್ರೂಪ್ಗೆ ಹಾಕೋದು. ಅವಾಗ ಸುಮಾರು ಜನ ಎಕ್ಸಿಟ್ ಕೂಡ ಆಗಿದೆ. ಸೊ ಅವಾಗ ಬೇಜಾರಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಒಂದು ದಿವಸಕ್ಕೆ ನಮಗೆ ಎಷ್ಟೊಂದು ಗ್ರೂಪಲ್ಲಿ ಜನ ಜಾಯಿನ್ ಆಗ್ತಾರೆ, ಎಕ್ಸಿಟ್ ಆಗ್ತಾರೆ. ಎಷ್ಟೊಂದು ಜನ ಗ್ರೂಪಿಗೆ ಜಾಯಿನ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಇಸ್ಕೊತಾರೆ ಗೊತ್ತಾ, ಸೀರಿಯಸ್ ಆಗಿ. ನಾನು ಕೂಡ ನನ್ನ ಕೂಡ ಗ್ರೂಪ್ಗೆ ಜಾಯಿನ್ ಆಗೋದಕ್ಕೆ ಎಷ್ಟು ಸಾವಿರ ಕೊಟ್ಟು, ಅಂದರೆ ಎಷ್ಟು ದುಡ್ಡು ಅಂತ ಹೇಳ, ಎಷ್ಟೋ ಸಾವಿರನ ಕೊಟ್ಟು ನಾನು ಜಾಯಿನ್ ಆಗಿದ್ದು. ನಂಬರ್ಗೂ ಕೂಡ ದುಡ್ಡು ಕೊಟ್ಟು ತೊಗೊಂಡು ಜಾಯಿನ್ ಆಗಿದೆ. ಬಟ್ ನಾನು ಫ್ರೀಯಾಗಿ ಜಾಯಿನ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ಫೋಟೋಸ್ ಇದನ್ನು ಕಳ್ಸೋದಕ್ಕೋಸ್ಕರ ಪಾಪ ಇವಾಗ ಹೌಸ್ ವೈಫ್ ಅವ್ರ ಹತ್ರನೇ ಕಾಸಿರಲ್ಲ. ಇವಾಗ ನೀವು ನಂಬಲ್ಲ, ನಾವು ನನ್ನ ಗೋಲ್ಡನ್ನ ಅಡ ಇಟ್ಬಿಟ್ಟು ಅವರಿಗೆ ದುಡ್ಡನ್ನ ಕೊಟ್ಬಿಟ್ಟು ನಾನು ಜಾಯಿನ್ ಆಗಿದ್ದೆ. ಬಟ್ ಅದನ್ನು ಬಿಡಿಸ್ಕೊಳಕ್ಕೆ ನಂಗೆ ಜಾಸ್ತಿ ಟೈಮ್ ಏನಾಗಲಿಲ್ಲ. ಬಟ್ ಅದು ಹೊಟ್ಟೆ ಹೊಡೆದ್ಬಿಟ್ಟು ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟನಲ್ಲಪ್ಪ ಇವ್ರಿಗೆ ಅಂತ ಅನ್ನಿಸ್ತು. ಇಟ್ಸ್ ಓಕೆ. ಬಟ್ ಇವಾಗ ನನಗೆ ಚೆನ್ನಾಗಿ ಒಳ್ಳೆ ಮ್ಯಾನುಫ್ಯಾಕ್ಚರ್ ಸಿಕ್ಕಿದ್ದಾರೆ. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಆಫರ್ಸ್, ಡಿಸ್ಕೌಂಟ್, ಪ್ರೈಸ್ ಎಲ್ಲ ಕೂಡ ನಾನು ಓಕೆ. ಆ್ಯಂಡ್ ಆಲ್ಸೋ ಇಯರ್ಲಿ ಒನ್ಸ್ ನನಗೆ ಗಿಫ್ಟ್ ಅಂತಲೂ ಕೂಡ ಸ್ಯಾರೀಸ್ ಜ್ಯುವೆಲ್ಲರೀಸ್ ಎಲ್ಲ ಕಳಿಸ್ಕೊಡ್ತಾರೆ. ಬಟ್ ಇವನ್ ನನಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನೇ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿನ ಸೇಲ್ ಮಾಡ್ತೀಯ, ಬಟ್ ನೀನು ಯಾಕೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ವೇರ್ ಮಾಡಲ್ಲ ಅಂತ ಹೇಳ್ತು. ನನಗೆ ತುಂಬ ಜಿಗಿ ಥರ ಎಲ್ಲ ಇರೋದು ಇಷ್ಟ ಆಗಲ್ಲ. ಸೊ ನಾನು ಸಿಂಪಲ್ಲಾಗಿ ಇದೊಂದು ಚೈನು, ಇದೊಂದು ತಾಳಿ ಚೈನ್, ಇದೇ ಓಲೆ ಯಾವಾಗೂ ನೋಡ್ತೀನಿ ಅಂದರೆ ಗೋಲ್ಡ್ ಬೇರೆ ಓಲೆಗಳು, ಇದೇ ಓಲೆ ಯಾವಾಗೂ ಹಾಕೋದು, ಇಷ್ಟೇ ಸಾಕು ನಾನು ಸಿಂಪಲ್ ಅಂತ ಅನ್ಕೊಂಡ್ಬಿಡ್ತೀನಿ. ಸೊ ನೀವು ಬಂದು ಜಾಯಿನ್ ಆಗೋದಕ್ಕೆ ಯಾವುದೇ ಥರ ಕಾಸ್ಟ್, 1 ರೂಪಾಯಿ ನೀವು ಕಾಸ್ಟ್ ಕಟ್ಟೋ ಥರ ಇಲ್ಲ. ನೀವು ಈಗ ನಿಮ್ಮದೇ ನಿಮ್ಗೆ ಗೊತ್ತಿರೋ 4-5 ಜನರನ್ನ ಸೇರಿಸಿ ಗ್ರೂಪ್ ಮಾಡಿ, ನಿಮಗೆ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿ ಅದರಲ್ಲಿ ನೀವು ಪ್ರಮೋಷನ್ ಕೊಡಿ. ಫಸ್ಟು ಒಂದು 100ರಿಂದ 200 ಪೋಸ್ಟ್ಗಳನ್ನ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಹೆಂಗೆ ಅಂತ ಅಂದರೆ ಒಂದು ದಿವಸಕ್ಕೆ 30 ಪೋಸ್ಟ್ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕಾಗೋದು. ಅದ್ರ ಮೇಲೆ ನೀವು ಹಾಕಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗೋಗ್ಬಿಟ್ರೆ ನಾನು ಅಷ್ಟು ಕೌಂಟ್ ಮಾಡಿಕೊಂಡು ಒಂದೊಂದು ದಿವಸ ಇನ್ನೂ ಕಮ್ಮಿನೇ ಹಾಕ್ತೀನಿ. 20 ಪೋಸ್ಟ್ 15 ಪೋಸ್ಟ್ ಈ ಥರ ಕಮ್ಮಿನೇ ಹಾಕ್ತೀನಿ. ಒಂದು ದಿನಕ್ಕೆ 30 ಪೋಸ್ಟ್. ಸೊ ನಿಮಗೆ 1 ವಾರ ಟೈಮ್ ಇಟ್ಕೊಳ್ಳಿ. 1 ವಾರ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಪೋಸ್ಟಿಂಗ್ ಮಾಡಿ. ಹಾಗೆ ಪ್ರಮೋಷನ್ನ ಕೊಡಿ. ಪ್ರಮೋಷನ್ ಹೆಂಗೆ ಮೇಡಮ್ ನೀವು ಕೊಡೋದು ಅಂತ ಕೇಳಿದ್ರೆ, ಸೊ ಇನ್ನೂ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಸ್ವಲ್ಪ ಜನಕ್ಕೆ ಇದು ಹೆಲ್ಪ್ ಆಗಿ ಸಬ್ಸ್ಕ್ರೈಬ್ ಆಗಿ. ಪ್ರಮೋಷನ್ ಹೆಂಗೆ ಕೊಡೋದು, ಕೆಲವೆಲ್ಲ ವರ್ಕ್ ಆಗಲ್ಲ, ಫೇಕ್ ಆಗೋಗ್ಬಿಡುತ್ತೆ ಅನ್ನೋ ಥರ ಇದ್ರೆ ಅದಕ್ಕೆ ಬೇಕಾದ್ರೆ ನಾನು ನಿಮಗೆ ಖಂಡಿತವಾಗೂ ಹೆಲ್ಪ್ ಮಾಡ್ತೀನಿ. ನೀವು ಯಾರಿಗಾರು ಪ್ರಮೋಷನ್ ಕೊಡಬೇಕು ನಾನು ಅನ್ನೋ ಥರ ಇದ್ದರೆ ಆ ಪ್ರೊಫೈಲ್ನ ನನಗೆ ಫಾರ್ವರ್ಡ್ ಮಾಡಿ, ನಾನು ಬೇಕಾದ್ರೆ ಒಂದು ಚೆಕ್ ಮಾಡಿ ಹೇಳ್ತೀನಿ ಆ ಪ್ರೊಫೈಲ್ ಯಾವ ಥರ ಇದೆ, ನೀವು ಕೊಡ್ಬೋದೋ ಇಲ್ಲ ಅಂತ ಹೇಳ್ಬಿಟ್ಟು. ಫೇಮಸ್ ಆಗಿರ್ತಾರೆ, ಬಟ್ ನಾವಲ್ಲಿ ಫಸ್ಟು ಫಾಲೋವರ್ಸ್ನ ನೋಡಬೇಕು. ಅವ್ರಿಗೆ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ನ ನೋಡಬೇಕು. ಗರ್ಲ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರಾ, ಬಾಯ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರಾ, ಅವ್ರಿಗೆ ಯಾವ ಥರ ನೆಗೆಟಿವ್ ಕಮೆಂಟ್ ಬರುತ್ತಾ ಅಥವಾ ಯಾವ ಥರ ರೆಸ್ಪಾನ್ಸ್ ಇದೆ, ಇದನ್ನೆಲ್ಲ ಕೂಡ ನಾನು ಚೆಕ್ ಮಾಡಿಬಿಟ್ಟೆ ನಾನು ಪ್ರಮೋಷನ್ಗೆ ಕೊಡೋದು. ನಾನು ಎಷ್ಟೇ ಚೆಕ್ ಮಾಡಿಕೊಟ್ರು ಕೂಡ ಒಂದೊಂದ್ಸಲ ನನ್ನೂ ಕೂಡ ಫೇಲ್ ಆಗೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಆದಷ್ಟು ತುಂಬ ಚೆನ್ನಾಗಿ ಚೆಕ್ ಮಾಡಿಕೊಡ್ಬೇಕು. ಯಾರಿಗೋ ಒಂದು 50,000 ಜನ ಅಲ್ಲ, 100ಕ್ಕೆ 100ಕ್ಕೆ ಅಂದರೆ 1,00,000 ಫಾಲೋವರ್ಸ್ ಇದೆ ಅಂತ ನೀವು ಕೊಟ್ಬಿಟ್ರೆ ಖಂಡಿತವಾಗೂ ಅವೆಲ್ಲ ಕೂಡ ವರ್ಕ್ ಆಗೋದಿಲ್ಲ. ಇಲ್ಲ ಕೆಲವು 30,000 ಇರಲಿ ಫಾಲೋವರ್ಸು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದು ನೋಡಿ ಕೊಡಬೇಕು. ಕೆಲವರಿಗೆ 100ಕ್ಕೆ ಫಾಲೋವರ್ಸ್ ಇರಲಿ, ವರ್ಕೇ ಆಗೋದಿಲ್ಲ. ನಾವು ಕೊಟ್ಟರೆ 100 ರೂಪಾಯಿ ಕೂಡ ನಮಗೆ ವಾಪಸ್ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿರೋದನ್ನ ನೀವು ನೋಡಿ ಕೊಡಬೇಕು. ನೀವು ಮಾಡಬೇಕಾಗಿಷ್ಟೇ ನನ್ನ ಗ್ರೂಪ್ ಲಿಂಕ್
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಲಿಂಕ್ ಜಾಯ್ನ್ ಆಗಿ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಬರ್ತಿದೆಯಲ್ಲ ಇದಕ್ಕೆ ವಾಟ್ಸಪ್ ನಮಗೆ ನೀವು ವಾಟ್ಸಪ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ. ನೀವು ಜಾಯ್ನ್ ಆಗಿ ಅದರಲ್ಲಿರೋವಂಥ ಸೆಕೆಂಡ್ ಒನ್ ಅದರಲ್ಲಿರೋವಂಥ ನಾನು ಪೋಸ್ಟ್ ಮಾಡಿದ ಸ್ಯಾರಿ, ಜ್ಯುವೆಲ್ರಿ, ಡ್ರೆಸ್ಸಸ್ ಇವನ್ನೆಲ್ಲ ನೀವು ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಗ್ರೂಪ್ ಮಾಡ್ಕೊಂಡು ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಾದ್ರೂ ಹಾಕೋಬಹುದು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಹಾಕೊಳ್ಳಿ. ಆ್ಯಂಡ್ ನಿಮಗೆ ಅಲ್ಲಿ ಯಾವ ಥರ ನಾನು ಮಾರ್ಜಿನ್ ಇಡಬೇಕು ಅದನ್ನು ಹೇಳಿದೆ ಅಲ್ವಾ. ನೀವು ಒಂದು ಪ್ರೈಸ್ ಮೇಲೆ ನೀವು ಕೆಲವರು ಜಾಸ್ತಿ ಬೇಕಾದ್ರೆ ಇಟ್ಕೋಬೋದು. ನಿಮಗೆ ಜಾಸ್ತಿ ನನಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಅಂದರೆ ಕೂಡ ನೀವು ಜಾಸ್ತಿ ಕೂಡ ಇಟ್ಕೋಬೋದು. ಇವನ್ ನನ್ನ ಕಡೆನೂ ಕೂಡ ಮನೇಲಿ ಇದ್ದು ನನಗೆ ರೀಸೆಲ್ಲರ್ಸ್ ಎಷ್ಟು ಚೆನ್ನಾಗಿ ಮೆಸೇಜ್ ಆಗ್ತಿದೆ ಗೊತ್ತಾ, ಮೇಡಮ್ ನಾನು ಈ ಥರ ಮಾಡ್ತಾ ಇದ್ದೀನಿ, ಇವಾಗ ನನಗೆ ಇಷ್ಟು ಹೆಲ್ಪ್ ಆಗ್ತಿದೆ. ಅವ್ರು ಕೂಡ ಹೇಳೇ ಬಿಡ್ತಾರೆ ನನಗೆ ಇಷ್ಟು 200 ರೂಪಾಯಿ 300 ರೂಪಾಯಿ ತನಕ ಅವರು ಒಂದೊಂದು ಜ್ಯುವೆಲ್ರಿ ಮೇಲೆ ಮಾರ್ಜಿನ್ ಇಟ್ಕೋತಾರೆ. ನೀವು ಇದರಲ್ಲಿ ಸ್ವಲ್ಪ ಒಂದು ವಾರ ನೀವು ಇದರಲ್ಲಿ ನೋಡ್ಕೊಂಡ್ರೆ ಸಾಕು ಯಾವುದು ಕ್ವಾಲಿಟಿ ಯಾವ ಥರ ಇರುತ್ತೆ, ಯಾವುದಕ್ಕೆ ಎಷ್ಟು ಅಮೌಂಟನ್ನು ಬಿಡ್ಬೋದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ಯಾವ ಥರ ದುಡ್ಡು ಬರುತ್ತೆ. ಓಕೆ, ನಾವು ಸೇಲ್ ಮಾಡ್ತೀವಲ್ಲ ನಮ್ಗೆ ಹೆಂಗೆ ಮೇಡಮ್ ದುಡ್ಡು ಬರುತ್ತೆ ಅನ್ನಂಗಿದೆ. ಈಗ ನಾನು ಹೇಳಿದ್ನಲ್ಲ, ಒಂದು ಜ್ಯುವೆಲ್ರಿ ನಿಮಗೆ 750 ರೂಪೀಸ್ ಇರೋ ಜ್ಯುವೆಲ್ರಿನ ನೀವು ಫಾರ್ ಎಕ್ಸಾಂಪಲ್ 800 ರೂಪೀಸ್ಗೆ ಸೇಲ್ ಮಾಡಿದ್ರಿ ಅಂತ ಅಂದರೆ ನಿಮ್ದು ಏನು 50 ರೂಪೀಸ್ ಮಾರ್ಜಿನ್ ಇರುತ್ತಲ್ಲ ಅದನ್ನ ನೀವೇ ಇಟ್ಕೊಂಡು ನನಗೆ ನೀವು 750 ರೂಪೀಸ್ನ ಕಳಿಸಿದ್ರೆ ನಾನು ನಿಮ್ಮ ಕಸ್ಟಮರ್ ಏನಿರ್ತಾರಲ್ವ ಅವ್ರಿಗೆ ಪ್ಯಾಕಿಂಗ್ ಮತ್ತು ಶಿಪ್ಪಿಂಗ್ ಎಲ್ಲ ಕೂಡ ನಾನು ಫ್ರೀಯಾಗಿ ಮಾಡಿ ಕಳಿಸಿ ಕೊಡ್ತೀನಿ. ಸೊ ಇಷ್ಟು ನಿಮಗೆ 50 ರೂಪೀಸ್ ಏನಿತ್ತು 800 ರೂಪೀಸ್ ಇಟ್ಟಿದ್ದಲ್ಲಿ ಆ 50 ರೂಪೀಸ್ ನಿಮಗೆ ಇನ್ಕಮ್ ಆಗಿ ಉಳ್ಕೊಳುತ್ತೆ. ಫಸ್ಟ್ಗೆ ಕಮ್ಮಿನೇ ಇಟ್ಟು ಆಮೇಲೆ ಸ್ವಲ್ಪ ಬರ್ತಾ ನೀವು ಜಾಸ್ತಿ ಹೈನ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಪ್ರಾಬ್ಲಮ್, ಮೇಡಮ್ ಇವಾಗ ನೀವು ಕಳಿಸ್ಬಿಟ್ಟಿರ್ತಾರೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ಅವಾಗ ನಾನು ಏನು ಮಾಡೋದು, ಡ್ಯಾಮೇಜ್ ಪ್ರಾಡಕ್ಟ್ ಇದ್ದಾಗ ಏನು ಮಾಡೋದು. 99.9% ಡ್ಯಾಮೇಜ್ ಬರೋದಿಲ್ಲ. ಏನಕ್ಕಪ್ಪ ಅಂತಂದ್ರೆ ನಾನು ಅಷ್ಟು ಸೇಫಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿರ್ತೀನಿ. ಇವನ್ ನಾನಾದ್ರೂ ಕೂಡ ಅಷ್ಟೇ, ನನ್ನ ವೆಂಡರ್ಸ್ ಅದು ಅಷ್ಟು ಸೇಫಾಗಿ ಕಳಿಸಿರ್ತಾರೆ. ಈವನ್ ಅದ್ರ ಮೇಲೂ ಡ್ಯಾಮೇಜ್ ಬಂತು ಅಂತಂದರೆ ನಾನು ಗ್ರೂಪಲ್ಲಿ ಪ್ರತಿ ಒಂದು 2-3 ಪೋಸ್ಟ್ ಕೆಳಗಡೆ ಒಂದು ಲೈನ್ನ ಹಾಕ್ತಿರ್ತೀನಿ ಸ್ಟಿಕ್ಕರ್ ಥರ. ಏನು ಅಂತ ಅಂದರೆ ನಿಮಗೆ ಜ್ಯುವೆಲ್ರಿ ರಿಸೀವ್ ಆದಾಗ 360 ಡಿಗ್ರಿ ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ನನಗೆ ಅಂತ ಹೇಳಿಬಿಟ್ಟು. ಆದರೆ ಏನಪ್ಪ ಅಂತ ನಾವು ನಿಮ್ಮ ಕಸ್ಟಮರ್ ಬಾಕ್ಸ್ ಮೇಲೆ ಒಂದು ಅವ್ರ ಅಡ್ರೆಸ್ನ ಹಾಕಿರ್ತಿಲ್ಲ, ಆ ಅಡ್ರೆಸ್ನ ನೀವು ನಮಗೆ ಶೋ ಮಾಡಿ ಫುಲ್ ಬಾಕ್ಸ್ ಓಪನ್ ಮಾಡಿ ನಮಗೆ ಜ್ಯುವೆಲ್ರಿ ನೀಟಾಗಿದೆ ಅನ್ನೋ ತಕ್ಕ ನೀವು ವಿಡಿಯೋ ಮಾಡಿ ಕಳಿಸ್ಬೇಕು. ಅವಾಗ ಮಾತ್ರ ಅದ್ರಲ್ಲಿ ನಿಮಗೆ ಡ್ಯಾಮೇಜ್ ಇತ್ತು ಅಂತ ಅಂದರೆ ಆ ವಿಡಿಯೋದಲ್ಲಿ ನೋಡಿ ಈ ಥರ ಡ್ಯಾಮೇಜ್ ಆಗಿದೆ ತೋರಿಸ್ಬೇಕು. ಆ ವಿಡಿಯೋ ಇತ್ತು ಅಂದರೆ ನಾನು ರಿಟರ್ನ್ ತಗೊಂಡು ನಿಮಗೆ ಬೇರೆದನ್ನು ಕಳಿಸಿ ಕೊಡ್ತೀನಿ. ಸೊ ಇವಾಗ ನಿಮಗೆ ಎಲ್ಲ ಕೂಡ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನಾನು ನಿಮ್ಗೆ ಇದರಲ್ಲಿ ಏನು ಗೊತ್ತಾ, ಒಂದು 15 ಡೇಸ್ ಅಥವಾ 1 ಮಂತ್ ಮಾಡಿಬಿಟ್ಟು ಅಯ್ಯೋ 1 ಮಂತ್ ಆಯಿತು 1,000 ಆಗಿದ್ದು 500 ರೂಪಾಯಿ ಆಗಿದ್ದು ಖಂಡಿತವಾಗೂ ಇಲ್ಲದ ಸ್ವಲ್ಪ ದುಡ್ಡು ಬರೋಕ್ಕೆ ಖಂಡಿತವಾಗೂ ಸ್ವಲ್ಪ ಟೈಮ್ ಆಗುತ್ತೆ. ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ಪರಿಚಯ ಇರೋರು ಅಂತ ಅಂದರೆ ನಮ್ಮ ಅತ್ತಿಗೆ ಇದರಲ್ಲೇ ವರ್ಕ್ ಮಾಡ್ತಾರೆ, ಅವರು ಹೌಸ್ ವೈಫ್. ನನ್ನ ಫ್ರೆಂಡ್ ಅವಳು ಕೂಡ ಇದರಲ್ಲೇ ವರ್ಕ್ ಮಾಡ್ತಾಳೆ, ಅದು 2 ಮಕ್ಕಳಿದೆ ಅವಳಿಗೆ, ಇಬ್ಬರನ್ನ ಇಟ್ಕೊಂಡವಳು ವರ್ಕ್ ಮಾಡ್ತಾಳೆ. ಏನಿಲ್ಲ, ಜಸ್ಟ್ ನಿಮಗೆ ಫ್ರೀ ಇದ್ದಾಗ ಒಂದು 10 ನಿಮಿಷದಲ್ಲಿ ನೀವು ಎಷ್ಟು ಪೋಸ್ಟ್ನ ಮಾಡ್ಬೋದು. ಈ ಕಡೆಯಿಂದ ಇತ್ತು ಆ ಕಡೆ ಫಾರ್ವರ್ಡ್ ಮಾಡೋದು, ಒಂದು ಕಾಪಿ ಪೇಸ್ಟ್ ಮಾಡೋದು, ಒಂದು ಲೈನ್ನ ಅಷ್ಟೇ. ಎಷ್ಟು 10 ನಿಮಿಷಕ್ಕೆ 10-15 ಪೋಸ್ಟ್ನ ನೀವು ಮಾಡಿಬಿಡ್ಬೋದು. ತುಂಬ ಆರಾಮಾಗಿರೋ ಕೆಲಸ ಅಷ್ಟೇನೆ. ಆ್ಯಂಡ್ ನನಗೆ ಇನ್ನೊಬ್ರು ಅವ್ರಿಗೆ ಹಸ್ಬೆಂಡ್ ಇಲ್ಲ, 1 ಮಗು ಮಾತ್ರ ಇದೆ, ಅವ್ರು ಇದೇ ವರ್ಕ್ ಮಾಡ್ತಾರೆ. ಸ್ಕೂಲ್ ಟೀಚರ್ ಅವರು ಕೂಡ ಇದೇ ವರ್ಕ್ ಮಾಡ್ತಾರೆ. ಸೊ ನನಗೆ ಈ ಥರ ಹತ್ತಿರ ಗೊತ್ತಿಲ್ಲ, ತುಂಬ ಜನ ವರ್ಕ್ ಮಾಡ್ತಾರೆ. ಸೊ ನೀವು ಇದರಲ್ಲಿ ಆರಾಮ್ಸೆ ವರ್ಕ್ ಮಾಡ್ಬೋದು, ಯಾವ ಥರ ಚಾರ್ಜಸ್ ಇಲ್ಲ. ನೀವು ಬೇಕಾದ್ರೆ ಬೇರೆ ಕಡೆ ಚೆಕ್ ಮಾಡಿ ನೋಡಿ, ತುಂಬ ಜನ ಗ್ರೂಪಿಗೆ ಜಾಯ್ನ್ ಆಗೋಕ್ಕೆ ಅಂತಲೇ ದುಡ್ಡು ಇಸ್ಕೊತಾರೆ. ಈವನ್ ನಾನೇ ದುಡ್ಡು ಕೊಟ್ಟು ಜಾಯ್ನ್ ಆಗಿದ್ದೀನಿ. ಗಾಡ್ ಪ್ರಾಮಿಸ್, ಸುಳ್ಳು ಹೇಳ್ತದ್ದು 100-200 ಎಷ್ಟೋ ಸಾವಿರಗಳನ್ನ ಕೊಟ್ಟು ನಾನು ದುಡ್ಡು ಕೊಟ್ಟರೆ ಜಾಯ್ನ್ ಆಗಿದ್ದು. ಬಟ್ ನನಗೆ ಫ್ರೀಯಾಗಿ ಜಾಯ್ನ್ ಆಗೋ ಆಪ್ಷನ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವ ಥರ ಪೋಸ್ಟ್ನ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಯಾವ ಥರ ಹಾಕ್ತೀನಿ ಅಂತ ನೀವು ಬೇಕಾದ್ರೆ ಹೋಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಪೋಸ್ಟ್ ಹಾಕ್ತೀನಿ, ಯಾವ ಥರ ಕ್ರಿಯೇಟಿವ್ ಆಗಿ ಸ್ಟೋರಿ ಹಾಕ್ತೀನಿ ಎಲ್ಲರೂ ಕೂಡ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಎಸ್, ಯಾವುದೇ ಹೆಣ್ಮಕ್ಳಿಗಾದ್ರೂ ಕೂಡ ಅವ್ರವ್ರದ್ದೇ ಆದಂಥ ಒಂದು ಆದಾಯ ಇರಬೇಕು, ಆವಾಗೆ ಚಂದ ಅಂತ ಅನ್ಸೋದು, ಅವಾಗೆ ಸರಿ ಅಂತಲೂ ಕೂಡ ನಮಗೆ ಅನಿಸೋದು. ಸೊ ಇವಾಗ ನಿಮಗೆಲ್ಲ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಇದ್ದಲ್ಲಿ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಥರ ನಿಮ್ಗೆ ಯಾವ ಥರ ವರ್ಕು, ಯಾವ ಥರ ಸೆಲ್ಲಿಂಗ್ ಮಾಡೋದು, ಆ್ಯಂಡ್ ಪ್ರಮೋಷನ್ ಯಾವ ಥರ ಅಥವಾ ದುಡ್ಡು ಯಾವ ಥರ ಬರುತ್ತೆ ಎಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಥವಾ ನಿಮ್ಗೆ ಇನ್ನೂ ಏನೋ ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗೂ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ಇವಾಗ ನಾನು ಇನ್ನೂ ನೆಕ್ಸ್ಟು 3 ಡೇಸ್ ನನ್ನ ಶಾಪ್ ಓಪನ್ ಇರೋದಿಲ್ಲ. ಎಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೋತೀರಾ, ಶಾಪಲ್ಲಿ ಇರೋದಿಲ್ಲ. ಆ್ಯಂಡ್ ನಾನು ಆಲ್ಮೋಸ್ಟ್ ನಾನು ಟಿಕೆಟ್ ಬುಕ್ ಮಾಡಿ 3 ಮಂತ್ಸ್ ಆಗಿದ್ದು ತಿರುಪತಿಗೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಇಂದುಮತಿ ಜೊತೆ, ಅವಳ ಬರ್ಡೇ ಇದೆ, ಹಾಗಾಗಿ ಅವಳು ಬರ್ತಾಳೆ ಮತ್ತು ನಮಗೆ ಟಿಕೆಟ್ 2 ಕೂಡ ಒಂದೇ ದಿವಸ ಆಗಿದ್ದು, ಹಾಗಾಗಿ ತಿರುಪತಿಗೆ ಹೋಗ್ತಾ ಇದ್ದೀನಿ. ಸೊ 2 ಡೇಸ್ ಇನ್ನು ಜ್ಯುವೆಲ್ರಿ ವ್ಲಾಗ್ ಇಲ್ಲ, ಬಟ್ ನಮ್ಮದು ಪರ್ಸ್ನಲ್ ವ್ಲಾಗ್ ಇರುತ್ತೆ. ನಾವು ಇಬ್ಬರು ಸುಮಾರು ದಿವಸ ಆಗೋಗ್ಬಿಟ್ಟೈತೆ ಮೀಟ್ ಮಾಡಿ, ಅಲ್ಲೇ 1 ಮಂತ್ ಆಗುತ್ತೆ ನಾವಿಬ್ಬರು ಮೀಟ್ ಮಾಡಿ. ಸೊ ಅಲ್ಲಿ ವ್ಲಾಗ್ ಹಾಕ್ತೀನಿ.
ಮಾಡ್ತೀನಿ. ಆ್ಯಂಡ್ ಇನ್ಫಾರ್ಮೇಷನ್ ಏನೋ ಡೌಟ್ಸ್ ಇತ್ತು ಅಂತಾನೆ ಖಂಡಿತ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಒಂದು 2 to 3 days ಬ್ಯುಸಿ ಇರ್ತೀನಿ, ಹಾಗಾಗಿ ನಿಮಗೆ ಲೇಟ್ ರಿಪ್ಲೈ ಆಗ್ಬೋದು. ಬಟ್ ನಾನು ರಿಪ್ಲೈ ಮಾಡ್ತೀನಿ, ವೆಯ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಬಟ್ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲೇ ಕೊಟ್ಟಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸ್ವಲ್ಪ ಬೇರೆ ಜನಕ್ಕೆ ಗೊತ್ತಾಗಲಿ. ಆ್ಯಂಡ್ ಫಸ್ಟ್ ಒನ್ ಉಂಟು ದಿಸ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದಂತೂ AD ಸ್ಟೋನ್ ಸೆಟ್. ಈ ಥರ ನೀವು ಪ್ರೀಮಿಯಂ ಕ್ವಾಲಿಟಿ ಸೆಟ್ಗಳಿಗೆಲ್ಲ ಮೋರ್ ದೆನ್ 100 rupees 200 rupees ತನಕ ಇಡ್ಬೋದು. ಇವನ್ ಇದನ್ನ ಮಾರ್ಕೆಟಲ್ಲಿ ನೀವು ನಂಬ್ತಿರೋ ಇಲ್ವೋ, ಇಷ್ಟು ಕ್ವಾಲಿಟಿ ಇರೋದನ್ನ ಮಾರ್ಕೆಟಲ್ಲಿ ಮೋರ್ ದೆನ್ 1000 rupeesಗೆ ಸೇಲ್ ಮಾಡ್ತಾರೆ. ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಸೆಟ್ ಬಂದ್ಬಿಟ್ಟು ಇದು ನಿಮಗೆ 650 rupees ಫ್ರೀ ಶಿಪ್ಪಿಂಗ್. ಅಂದರೆ ನನಗೆ ಸಿಗುತ್ತೆ ಅಂತ ನಾನು ಹೇಳಿದೆ ನಿಮಗೆ. ಎಸ್, ನಮಗೆ ಸ್ವಲ್ಪ ಲಾಭ ಬೇಕಲ್ಲ, ಅದಕ್ಕೆ 750 rupees ಫ್ರೀ ಶಿಪ್ಪಿಂಗ್. ಇದರ ಪ್ರೈಸ್ ಉಂಟು 750 rupees ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ನೋಡಿ, ನಾನು ಇದ್ರ ಜೊತೆಗೆ ಫ್ರೀ ಗಿಫ್ಟ್ ಕೂಡ ನಾನು ದುಡ್ಡನ್ನ ಹಾಕ್ತೀನಿ. 750 rupees ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ. ಬೋಟ್ ಲಕ್ಷ್ಮಿ ಜಡಬಿಲ್ಲೆ ಖಾಲಿಯಾಗಿದೆ ಅಂತ ಹೇಳಿದೆ. ಎಸ್, ಇವಾಗ ಅದು ರೀಸ್ಟಾಕ್ ಆಗಿದೆ. ಬೋಟ್ ಲಕ್ಷ್ಮಿ ಜಡಬಿಲ್ಲೆ ನೀವು ಕೇಳ್ತಿದ್ರಲ್ಲ. ಅಂಡ್ ಇದೆಲ್ಲ ಇದು ಕೂಡ ಪ್ರೀಮಿಯಂ, ಇನ್ನೊಂದು ಹೇಳಿ ಇದು ಕೂಡ ಪ್ರೀಮಿಯಂ ಕ್ವಾಲಿಟಿನೇ ಇರುತ್ತೆ. ಬಟ್ ಇದು ನಮಗೆ ಕಮ್ಮಿ ಪ್ರೈಸಿಗೆ ಸಿಗೋದ್ರಿಂದ ನಾನು ಇದಕ್ಕೆ 30 to 50 rupees ಇಷ್ಟೇ ಮಾರ್ಜಿನ ಇರೋದು. ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಿಮಗೆ ಚಿಕ್ಕ ಜಡೆ ಇದೆ, ಸ್ವಲ್ಪ ಶಾರ್ಟ್ ಹೇರ್ ಇತ್ತು ಅಂತ ನೀವು ಆರಾಮ್ಸೆ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಕೂಡ ಇದೆ. ಆ್ಯಂಡ್ ಇದರ ಪ್ರೈಸ್ ಅಂತ ಜಸ್ಟ್ ₹450 ಫ್ರೀ ಶಿಪ್ಪಿಂಗ್. ಸೊ 450 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ. 450 rupees ಫ್ರೀ ಶಿಪ್ಪಿಂಗ್. AD ಸ್ಟೋನ್ ಜ್ಯುವೆಲ್ಲರಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ. AD ಸ್ಟೋನ್ ಜ್ಯುವೆಲ್ಲರಿಗಂತೂ ಸೇಮ್ ಟು ಸೇಮ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಟೈಪಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಜ್ಯುವೆಲ್ಲರಿ ಹಿಂಗೆ ನೆಕ್ ಪೀಸ್ ಆಗಿ ಕುತ್ಕೊಳ್ತೆ, ಸಕ್ಕತ್ತಾಗಿದೆ ಡಿಸೈನ್ ಅಂತೂ. ಆ್ಯಂಡ್ ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 699 rupees ಫ್ರೀ ಶಿಪ್ಪಿಂಗ್. 699 rupees ಫ್ರೀ ಶಿಪ್ಪಿಂಗ್. ಇವಾಗ ನಾನು ಎಲ್ಲದಕ್ಕೂ 100 rupees ಇಡ್ತೀನಿ, ಎಲ್ಲದಕ್ಕೂ 50 rupees ಇಡ್ತೀನಿ ಅಂತ ಅಲ್ಲ. ನಾನು ಕೆಲವೊಂದನ್ನ ಕ್ವಾಲಿಟಿ ವೈಸ್ ನೋಡ್ತೀನಿ, ಇನ್ನೊಂದು ಕೋಡ್ ವೈಸ್ ನೋಡ್ತೀನಿ. ಆ್ಯಂಡ್ ನಾರ್ಮಲ್ ಆಗಿ ನಾನು ಕೂಡ ರೀಸೆಲೆಂಟ್ ಟೈಪಲ್ಲೇ ವರ್ಕ್ ಮಾಡ್ತಿದ್ದೆ, ಇಷ್ಟೇ ಪ್ರೈಸ್ನ ಪಕ್ಕ ಇಡ್ತಿದ್ದೆ. ಬಟ್ ಈಗ ಆ ಥರ ಆಗಲ್ಲ, 50 rupees ಹೆಚ್ಚು ಕಮ್ಮಿ ಇಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನನ್ನ ರೀಸೆಲ್ಲರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಕಮ್ಮಿ ಪ್ರೈಸ್ ಇಡೋದಕ್ಕೆ ನೋಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಕೂಡ ಜ್ಯುವೆಲ್ರಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಬಟ್ ನೋಡೋರಿಗೆ ಲುಕ್ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ, ಪುಟಾಣಿ ಆಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ, ಇಯರಿಂಗ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂತು 650 rupees ಫ್ರೀ ಶಿಪ್ಪಿಂಗ್. 650 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ. ಇವಾಗ ಜ್ಯುವೆಲ್ಸ್ನ ಕಮ್ಮಿನೇ ತೋರಿಸ್ತಾ ಇದ್ದೀನಿ. ಈ ಬ್ಯಾಂಗಲ್ಸ್ನ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ. ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 599 rupees, ಬಟ್ ನಾನು ನಿಮಗೆ ಆಫರ್ ಪ್ರೈಸಲ್ಲಿ 499 rupeesಗೆ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಎಸ್, ಇವತ್ತು ನನಗೆ ಇದು ಒಂದು ಆರ್ಡರ್ ಆಗಿದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ. ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಫರಲ್ಲಿ ಕೊಟ್ಟಿದ್ದೆ. ಹಂಗೆ ಇದೇ ಥರ ಜಸ್ಟ್ ಇದನ್ನ 499 rupeesಗೆ ನಾನು ಸೇಲ್ ಮಾಡಿದ್ದೀನಿ. ಇದೇ ಥರ ನಿಮಗೆ ಆಫರ್ಸಲ್ಲಿ ಜ್ಯುವೆಲ್ಸ್ ಬೇಕು ಅಂತ ಅಂದರೆ ನಿನ್ನೆ ವಿಡಿಯೋಸಲ್ಲಿ ತುಂಬಾ ಆಫರ್ ಹೇಳಿದ್ದೀನಿ. ಸೊ ಒನ್ಸ್ ಹೋಗಿ ಚೆಕ್ ಮಾಡಿ. ಎಸ್, ನೆಕ್ಸ್ಟ್ ಒನ್ ಉಂಟು ದಿಸ್ ಬ್ಯೂಟಿಫುಲ್ AD ಸ್ಟೋನ್ ಜ್ಯುವೆಲ್ರಿ. ಇವತ್ತು ಆಲ್ಮೋಸ್ಟ್ AD ಸ್ಟೋನ್ ಜ್ಯುವೆಲ್ಸ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ ಇದು. ಇದರ ಪ್ರೈಸ್ ಬಂದ್ಬಿಟ್ಟು 750 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ, ಡಿಸೈನ್ ಕೂಡ ಅಷ್ಟೇ, ನಿಮ್ಗೆ ಹರಳುಗಳು ಕೂಡ ಅಷ್ಟೇ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. 750 rupees ಫ್ರೀ ಶಿಪ್ಪಿಂಗ್. ಜ್ಯುವೆಲ್ಸ್ನ ಸ್ವಲ್ಪ ಮಾತ್ರನೇ ತಿಳ್ಕೊಂಡೆ, ಸ್ವಲ್ಪ ಮಾತ್ರನೇ ತೋರಿಸೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಬ್ಯೂಟಿಫುಲ್ ನೆಕ್ಲೆಸ್. ಈ ನೆಕ್ಲೆಸಿಂದ ಸಕ್ಕತ್ತಾಗಿದೆ ನೋಡಿ, ಪಿಂಕ್ ಕಲರ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಈ ನೆಕ್ಲೆಸು. ಆ್ಯಂಡ್ ಇದು ಶಾರ್ಟ್ ನೆಕ್ ಅಂದರೆ ಇಷ್ಟೇ ನೆಕ್ ಇರೋದು ಈ ಥರ ಕಾಣಿಸುತ್ತೆ. ಬಟ್ ನೆಕ್ ಪೀಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಈ ಸಲ ತರಿಸಿರೋದು ನನ್ನ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ. ತುಂಬ ಚೆನ್ನಾಗಿದೆ. ಈಗ ವೇರ್ ಮಾಡಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ, ಸಕ್ಕತ್ತಾಗಿ ಕಾಣಿಸುತ್ತೆ ಇದು.
ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಸೂಪರ್ ಆಗಿ ಕಾಣಿಸುತ್ತೆ. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿ ಕಾಣಿಸುತ್ತೆ. ನಾನು ಇದನ್ನ ಬಂದಿನ ಹಾಕೋಬೇಕು ಅಂತ ಅನ್ಕೊಂಡ್ರೆ ಮತ್ತೆ ಎತ್ತಿಡ್ಬೇಕಲ್ಲ ಅಂತ ಸುಮ್ಮನೆ ಇಟ್ಬಿಟ್ಟಿದ್ರೆ. ನನ್ನ ಮೋಸ್ಟ್ ಫೇವ್ರೇಟ್ ಜ್ಯುವೆಲ್ರಿ ಇದು. ಈ ಸಲ ತರಿಸಿರೋದ್ರಲ್ಲಿ ಸಖತ್ತಾಗಿದೆ. ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ ವಿತ್ ಪ್ರೀಮಿಯಂ ಕ್ವಾಲಿಟಿ ಕೂಡ, ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಮಸ್ತಾಗಿದೆ ಇದು. ಕ್ಯಾಮ್ರಾ ಒಂದೊಂದ್ಸಲ ಕರೆಕ್ಟಾಗಿ ಇಟ್ಕೊಳ್ಳೋದೇ ಇಲ್ಲ, ಮಸ್ತಾಗಿದೆ ಇದು. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಈ ಥರ ಬ್ಯೂಟಿಫುಲ್ ಇಯರಿಂಗ್ಸ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದು 799 rupees ಫ್ರೀ ಶಿಪ್ಪಿಂಗ್. ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಕೊಂಡ್ಮೇಲೆ ಲುಕ್ಕೇ ಚೇಂಜ್ ಆಯಿತು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. 799 rupees ಫ್ರೀ ಶಿಪ್ಪಿಂಗ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಎಲ್ಲ ವಿಡಿಯೋಸ್ನ ನೋಡಿದ್ರಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇವಾಗ ನಾನು ತೋರಿಸಿದ ಜ್ಯುವೆಲ್ರಲ್ಲಿ ನೀವು ಯಾವುದೇ ಆರ್ಡರ್ ಮಾಡಬೇಕು ಅಂತ ದಯವಿಟ್ಟು ಇಲ್ಲಿ ಕೆಳಗಡೆ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಪ್ಲೀಸ್ ನನಗೆ ವಾಟ್ಸಪ್ ಮಾಡಿ ನೀವು ಆರ್ಡರ್ನ ಮಾಡ್ಬೋದು. ಆ್ಯಂಡ್ ಏನೋ ನಿಮಗೆ ಇದಕ್ಕಿಂತ ಮೋರ್ ಇನ್ಫಾರ್ಮೇಷನ್, ಏನೋ ಡೌಟ್ಸ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಬಂತು ಅಂತ ಅಂದರೆ ನೀವು ಅದಕ್ಕೂ ನನಗೆ ವಾಟ್ಸಪ್ಪಲ್ಲಿ DM ಮಾಡಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಇದೇ ಥರ ನಿಮಗೆ ಯಾರ ಜ್ಯುವೆಲ್ಲರಿ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.